ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಮುಂಗಾರು ಪೂರ್ವ ಮಳೆ ಆರಂಭ ಆಗಿದೆ. ಇನ್ನು ಚಿಕ್ಕಮಗಳೂರಲ್ಲೂ ಕೂಡ ಮಳೆಯ ಅಬ್ಬರ ಮುಂದುವರೆದಿದೆ. ಭಾರಿ ಮಳೆಯಿಂದಾಗಿ ತುಂಬಿ ಹರಿತಾ ಇರುವಂತಹ ಹಳ್ಳ ಕೊಳ್ಳಗಳು ಕಳಸಾಪುರ, ಬೆಳವಾಡಿ, ಕೆಬಿಹಾಳ, ಈಶ್ವರಹಳ್ಳಿಯಲ್ಲಿ ಮಳೆ ಬರ್ತಾ ಇದೆ. ಕುದುರೆಮುಖ ಪರ್ವತ ಶ್ರೇಣಿಯಲ್ಲೂ ಕೂಡ ಭಾರಿ ಮಳೆ ಹಿನ್ನೆಲೆ ತುಂಗಾ ಭದ್ರಾ ನದಿ ನೀರಿನ ಮಟ್ಟ ಅಲ್ಪ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಈ ಬಿಸಿಲಿಗೆ ಬಸವಳೆದು ಹೋಗಿದ್ರು ಜನ. ಯಾವಾಗಪ್ಪ ಮಳೆ ಬರುತ್ತೆ ಅಂತ ಕಾಯ್ತಾ ಇದ್ರು. ಸೊ ಈಗ ಮಳೆರಾಯ ತಂಪೆರೆದಿದ್ದಾನೆ. ಬೇರೆ ಬೇರೆ ಭಾಗದ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ. ಇದು ಚಿಕ್ಕಮಗಳೂರು ಜಿಲ್ಲೆಯ ಬೇರೆ ಬೇರೆ ಗ್ರಾಮಗಳ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅಲ್ಲಿ ಮಳೆಯ ಅಬ್ಬರ ಈಗಾಗಲೇ ಆರಂಭವಾಗಿದೆ. ಕೆಲವೊಂದು ಕಡೆ ಸಂಪರ್ಕಕ್ಕೂ ಕೂಡ ಅಲ್ಲಿ ಸಮಸ್ಯೆಗಳಾಗ್ತಾ ಇದೆ. ಯೂಶ್ವಲಿ ಮಳೆ ಬಂದಂತಹ ಸಂದರ್ಭದಲ್ಲಿ ಈ ಕೊಡಗು ಭಾಗ ಆಗಿರಬಹುದು ಅಥವಾ ಚಿಕ್ಕಮಗಳೂರು ಭಾಗ ಆಗಿರಬಹುದು, ಅಲ್ಲಿ ಇಂತಹ ಪರಿಸ್ಥಿತಿಗಳು ಕಾಣಕ್ಕೆ ಸಿಗುತ್ತೆ, ಇಂತಹ ಚಿತ್ರಣಗಳು ಕಾಣಕ್ಕೆ ಸಿಗುತ್ತೆ. ಇನ್ನು ತುಂಗಾ ಭದ್ರಾ ನದಿ ತುಂಬಿ ಇನ್ನೂ ಕಂಪ್ಲೀಟ್ ಆಗಿ ತುಂಬಿಲ್ಲ, ಅಲ್ಪ ಪ್ರಮಾಣದಲ್ಲಿ ಆ ನದಿಗೆ ನೀರು ಬಂದಿರೋದನ್ನು ನಾವು ಗಮನಿಸಬಹುದು. ಸೊ ಪ್ರವಾಸಿಗರಲ್ಲೂ ಕೂಡ, ಸ್ಪೆಷಲಿ ಆ ಚಿಕ್ಕಮಗಳೂರು ಜನರಲ್ಲೂ ಕೂಡ ಒಂದು ರೀತಿಯಾಗಿ ಖುಷಿ ಮಂದಹಾಸ. ಯಾಕಂದರೆ ಇಷ್ಟು ದಿನ ಬಿಸಿಲಿತ್ತು, ಸಾಕಪ್ಪ ಸಾಕು ಈ ಬಿಸಿಲು ಅಂತ ಅವ್ರು ಹೇಳ್ತಿದ್ರು. ಇನ್ನು ಮಳೆ ಇಲ್ಲದೆ ಕಂಗಾಲಾಗಿದ್ದ ಅನ್ನದಾತರ ಮೊಗದಲ್ಲಿ ಈಗ ಸಂತಸ ಮೂಡ್ತಾ ಇದೆ. ಇವತ್ತು ಕೂಡ ಮಳೆರಾಯನ ಆರ್ಭಟ ಇರುತ್ತೆ. ಗುಡುಗು ಸಿಡಿಲು ಸಹಿತ ಅಳಗವಾಡಿಯಲ್ಲಿ ಸಿಡಿಲು ಬಡಿದು ಹೊತ್ತಿ ಉರಿತಾ ಇರುವಂತಹ ತೆಂಗಿನ ಗಿಡವನ್ನು ಗಮನಿಸ್ತಾ ಇದ್ದೀರಾ. ತೆಂಗಿನ ಗಿಡದಲ್ಲಿ ಚಿಕ್ಕೋಡಿಯಲ್ಲಿ ಆಗಿರುವಂತಹ ದೃಶ್ಯಾವಳಿಗಳಿದು. 3-4 ದಿನಗಳಿಂದ ಸಿಡಿಲು ಗುಡುಗು ಸಹಿತ ಅಲ್ಲಿ ಮಳೆ ಆಗ್ತಾ ಇದೆ. ಬೆಳಗಾವಿಯ ರಾಯಭಾಗ ತಾಲೂಕಿನ ಅಳಗವಾಡಿ ಗ್ರಾಮದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಾ. ಅಳಗವಾಡಿ ಶಾಂತಿನಾಥ ಮಳವಂಕಿ ಅವರಿಗೆ ಸೇರಿದ ತೆಂಗಿನ ಗಿಡದಲ್ಲಿ ಸೊ ಈ ರೀತಿಯಾಗಿ ಸಿಡಿಲು ಬಡಿದು ಬೆಂಕಿ ಹೊತ್ಕೊಂಡಿದೆ. ಜನ ಕೂಡ ಅದನ್ನ ಕುತೂಹಲ ಭರಿತರಾಗಿ ಮತ್ತು ಆತಂಕ ಭರಿತರಾಗಿ ನೋಡ್ತಾ ಇರೋದನ್ನ ಗಮನಿಸಬಹುದು. ಆರ್ದತ್ ಲ್ಯಾಂಪಲು ಆರ್ದತ್ ಲ್ಯಾಂಪಲ ಆರ್ದತ್ ಲ್ಯಾಂಪಲ ಕೊಡಲ್ಲ ಈ ಟ್ಯಾಂಕರ್ ಕೊಟ್ಟು ಅಲ್ಲಿ ಓಡಿ ಬಂದಾನೆ ಆರ್ದತ್ ಲ್ಯಾಂಪಲು ಆರ್ದತ್ ಲ್ಯಾಂಪಲ. ಇನ್ನು ರಾಯಚೂರಲ್ಲೂ ಕೂಡ ಸುರಿದ ಮಳೆಗೆ ವಾಹನ ಸವಾರರು ಪರದಾಡಿದ್ದಾರೆ. ಭಾರೀ ಮಳೆಯಿಂದಾಗಿ ರೈಲ್ವೆ ಬ್ರಿಡ್ಜ್ ಕೆಳಗೆ ಮಳೆ ನೀರು ನಿಂತ್ಕೊಂಡಿದೆ. ಬ್ರಿಡ್ಜ್ ಕೆಳಗೆ ತಗ್ಗು ಗುಂಡಿ ತಪ್ಪಿಸಿ ವಾಹನ ಚಲಾಯಿಸೋದಕ್ಕೆ ಹರಸಾಹಸ ಪಟ್ಟು ರಾಯಚೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆಗಿರೋ ಘಟನೆ ಇದು. ರಸ್ತೆಯ 2 ಕಡೆ ಕಿಲೋಮೀಟರ್ ಗಟ್ಟಲೆ ಅಲ್ಲಿ ಸಾಲುಗಟ್ಟಿ ವಾಹನಗಳು ನಿಂತಲ್ಲೇ ನಿಂತ್ಕೊಂಡ್ವು. ಅಧಿಕಾರಿಗಳ ವಿರುದ್ಧ ಹಿಡಿಶಾಪವನ್ನು ಹಾಕ್ತಿದ್ದಾರೆ. ಮಳೆ ಬಂದಂತಹ ಸಂದರ್ಭದಲ್ಲೂ ಇದೇ ಪರಿಸ್ಥಿತಿ ನಮಗೆ ಎದುರಾಗುತ್ತೆ. ಇನ್ನು ಮುಂಗಾರು ಪೂರ್ವ ಮಳೆ ಇದು. ಸೊ ಈಗಲೇ ಈ ಪರಿಸ್ಥಿತಿ ಅಂತಂದರೆ ಇನ್ನು ಮುಂದೆ ನಾವು ಹೇಗಿರಬೇಕು ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಅವರಲ್ಲೂ ಕೂಡ ಮೂಡುತ್ತೆ. 3 ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಒಂದು ಚಿಕ್ಕಮಗಳೂರು, ಮತ್ತೊಂದು ಬೆಳಗಾವಿ, ಮತ್ತೊಂದು ರಾಯಚೂರಿನ ದೃಶ್ಯ, ಚಿಕ್ಕೋಡಿಯ ದೃಶ್ಯ ಕೂಡ ನೋಡ್ತಾ ಇದ್ದೀರಿ. ಆ ತೆಂಗಿನ ಗಿಡಕ್ಕೆ ಸಿಡಿಲು ಬಡ್ದಿದೆ, ಬೆಂಕಿ ಹೊತ್ಕೊಂಡಿದೆ. ಜನ ಅದನ್ನ ಹೇಗೆ ಆರಿಸೋದಪ್ಪ ಅಂತ ಅಲ್ಲಿ ಹೈರಾಣಾಗಿ ನೋಡ್ತಿದ್ದಾರೆ. ಸೊ ಮತ್ತೊಂದು ಕಡೆ ರಾಯಚೂರು, ಅಲ್ಲಿ ಹೈಯೆಸ್ಟ್ ಟೆಂಪ್ರೇಚರ್ ದಾಖಲಾಗಿದ್ದಂತಹ ಜಿಲ್ಲೆ ಇದು. 44, 45, 46 ಡಿಗ್ರಿ ಸೆಲ್ಸಿಯಸ್ವರೆಗೂ ತಾಪಮಾನ ಏರಿಕೆಯಾಗಿತ್ತು. ಅಲ್ಲೂ ಕೂಡ ಮಳೆ ಆಗ್ತಿರೋದ್ರಿಂದ ರೈತರಲ್ಲಿ ಸಹಜವಾಗಿ ಖುಷಿ ಇರುತ್ತೆ. ಆದರೆ ಆ ಭಾಗದಲ್ಲೂ ಸಾಕಷ್ಟು ಸಮಸ್ಯೆಗಳಾಗ್ತಾ ಇರೋದನ್ನು ನಾವು ಗಮನಿಸಬಹುದು. ಅಲ್ಲಿ ಅಂಡರ್ ಪಾಸ್ ರೋಡ್ ಏನಿದೆ, ಸೊ ಆ ರೋಡಲ್ಲಿ ಜನ ಹೋಗೋದಕ್ಕೆ ಹೈರಾಣಾಗಿದ್ದಾರೆ. ಇಂತಹ ನೀರಲ್ಲಿ ವಾಹನ ಚಲಾಯಿಸುವಂತಹ ಪರಿಸ್ಥಿತಿ ಅವರಿಗೆ ಬಂದೊದಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.